ಭಾಷೆಗಳ ಕೋಶ ಪ್ರತಿಧ್ವನಿಸಲಿ ದಿಕ್ಕೆಲ್ಲ. ರಣಶಿಂಗದ ನಾದ ಎದ್ದೇಳಲಿ ಜನಮನದಲ್ಲಿ. ಜೈಘೋಷದ ಒಗ್ಗಟ್ಟಿನ ಘರ್ಜನೆ ಹರಡಲಿ. ಇತಿಹಾಸ ಜಾಗೃತವಾಗಲಿ ಪವಿತ್ರ ಕ್ಷಣದಲ್ಲಿ. ಆಶೆಗಳ ಆಶೆಗಳ ತಾಳ ಢೋಲಕಿಯ ದನಿಯೊಂದಿಗೆ ಸಭಾಂಗಣದಲ್ಲಿ ಚೈತನ್ಯದ ಸುಗಂಧ ಹರಡಿತು. ಎದ್ದೇಳಿ ಜನರೇ ಹೃದಯ ಸಮರ್ಪಿಸಿ, ಚಿಂತನೆಯ ಯೋಧರಿಗೆ ನಮಿಸೋಣ ಗೌರವದಿಂದ. ಜೈಘೋಷ ಮಾಡಿ ಒಂದೇ ಸ್ವರ ಹಿಡಿದು ಮಾನವವನ್ನು ಗಡಿಸಿದ ಇತಿಹಾಸ ನೆನೆದು, ಕಮಳೆ ಗುರುಜಿ ಎಂಬ ಹೆಸರನ್ನು ಗೌರವದಿಂದ ಉಚ್ಚರಿಸೋಣ. ಮಾನವ ಗಡಿಸುವುದೇ ಜೀವನದ ಅರ್ಥವಾಯಿತು. ಜೀವನದ ಸೇವೆ ಸಂಸ್ಕಾರಗಳ ದೀಪ ಶಾಶ್ವತವಾಗಿ ಹೊತ್ತಿತು. ವಾಕ್ಯಗಳಲ್ಲಿ ಮೃದುತೆ, ಕ್ರಿಯೆಗಳಲ್ಲಿ ದೃಢತೆ. ಕಮಳೆ ಗುರುಜಿ ಎಂದರೆ ಚಿಂತನೆಯ ಪ್ರತಿಷ್ಠೆ. ಶಾಂತ ಮಾತಿನಲ್ಲಿ ಬದಲಾವಣೆಯ ದಾರಿ ಮೂಡಿತು. ನಿಧಾನವಾಗಿ ಸಮಾಜಕ್ಕೆ ಹೊಸ ಬೆಳಗಿನ ಜಾವ ಬಂತು. ಘೋಷಕ್ಕಿಂತ ದೊಡ್ಡದಾಯಿತು ಅವರ ನಿಷ್ಕಪಟ ಕಾರ್ಯ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಗುರುತು ಬರೆದಿತು. ಭಂಡಾರ ಕವಟೆಯ ಪವಿತ್ರ ಮಣ್ಣಿನ ಸುವಾಸನೆ, ಅಲ್ಲೇ ಚಿಂತನೆಯ ಜ್ಯೋತಿ ನಿಧಾನವಾಗಿ ಹೊತ್ತಿತು. ರೈತರ ಮನೆತನದಿಂದ ಮೂಡಿದ ಮಹಾ ಕನಸು, ಸಮಾಜಕ್ಕಾಗಿ ಹರಿದು ಹೋಯಿತು ಪ್ರತಿಯೊಂದು ನಿಶ್ವಾಸ. ಬಾಲ್ಯದಿಂದಲೇ ಶಿಕ್ಷಣದ ಧ್ಯೇಯ ಹಿಡಿದು, ಸಂಸ್ಕಾರಗಳಿಂದ ಜೀವನದ ನೆಲೆ ಬಲಪಡಿಸಿ, ದುಃಖದಲ್ಲಿ ಅರಳಿದ ಧೈರ್ಯದ ಕಮಲ, ಉಜ್ವಲ ದಾರಿಯಲ್ಲಿ ಸಮಾಜವನ್ನು ನಡೆಸಿದರು. ಮಮತೆಯಿಂದ ಬಿತ್ತಿದ ಚಿಂತನೆಗಳ ಬೀಜ ಭವಿಷ್ಯ ಬೆಳಗಿತು ಸ್ವಯಂ ತನ್ನ ತೇಜಸ್ಸಿನಿಂದ. ಶಾಲೆ, ವಸತಿ ಗೃಹ, ಶಿಕ್ಷಣದ ಹರಿವು ಗ್ರಾಮೀಣ ಮನಗಳಿಗೆ ಹೊಸ ವಿಶ್ವಾಸ ದೊರಕಿತು. ಪುಸ್ತಕಗಳ ಮೀರಿ ಜಿಥಾನ ಸಾಗರಗಳ ಹರಿದು, ಮಾನವರಲ್ಲಿ ಜಾಗೃತವಾಯಿತು ಆತ್ಮಗೌರವ. ಫುಲೆ ಶಾಹು ಅಂಬೇಡ್ಕರರ ತತ್ವಗಳ ಶಕ್ತಿ ಜೀವನದಲ್ಲಿ ಜಿಂಕಳಿಯಂತಾಗಿ ಹೋಯಿತು. ಸತ್ತೆಯ ಹೊಣೆ ದೊಡ್ಡದಾಗಿದ್ದರೂ ಸೇವೆ ಮಾತ್ರ ಮುಂಚೂಣಿಯಲ್ಲಿ ಉಳಿಯಿತು. ಮಂತ್ರಿ ಪದವಿಯಲ್ಲೂ ಮನಸ್ಸು ಅಚಲ, ಜನಹಿತವೇ ಅವರಿಗೆ ಕೇಂದ್ರೀಯ ಧ್ವನಿ. ನಿರ್ಣಯಗಳಲ್ಲಿ ಪಾರದರ್ಶಕತೆ, ಭಾವನೆಗಳಲ್ಲಿ ಸಮತೋಲನ, ಕಾರ್ಯಪದ್ಧತಿಯಲ್ಲಿ ನಿಷ್ಕಳಂಕ ಮೌಲ್ಯ. ವಿವೇಕದ ಹೆಜ್ಜೆ ಹೆಜ್ಜೆಗೆ ನಿಂತ ನಿಷ್ಠೆ, ವಿಶ್ವಾಸ ವೃದ್ಧಿಯಾಯಿತು ಅನನ್ಯ. ನಾಯಕತ್ವ ಎಂದರೆ ಘೋಷವಲ್ಲ, ಜನರನ್ನು ಎತ್ತರಕ್ಕೆ ಕೊಂಡೊಯ್ಯುವ ದಾರಿ. ಮಹಿಳೆಗೆ ಸನ್ಮಾನ ಬಾಗಿಲು ತೆರೆಯಿತು, ಮನೆಯಲ್ಲಿಯೇ ಸ್ವಾಭಿಮಾನ ಅರಳಿಸಿತು. ಸಮಾಜ ಸೇವೆ, ಗೃಹ ನಿರ್ಮಾಣ, ಅಭಿವೃದ್ಧಿಯ ಬುನಾದಿ. ಕನಸುಗಳಿಗೆ ಸಿಕ್ಕಿತು ನಿಜಮೋಗಾಕಾರ. ರಾಷ್ಟ್ರ ಬೆರೆದೊಂದಿನ ಬರಬರಿಷ್ಠ, ಆದರಲುದಾದನು ದಲಬಲ್ಲಿ ಬ್ರಿರ. ಕಾಲ ಬದಲ ಬುಕ್ಕದಿ, ಆಕಾಶ ಬುಕ್ಕದಿ. ಆದರೆ ಚಿಂತನೆಯ ಜ್ಯೋತಿಯಿಂದ ಪ್ರಕಾಶಿಸುತ್ತದೆ. ತಮರೇ ಗುರುಜಿ ಅವರ ವಿಕಾಸ.
ಸತ್ಯಕ್ಕೆ ದಯ ಹಾಕ ಮಲೆ ಗುರುಜಿ ಸಮಾಜ